ಅಭಯ್ ಫಿಲಿಮ್ನಾಗ ಅನೌನ್ಸ್ಮೆಂಟ್ ಮಾಡ್ತಾರೆ. ನಂಗೆ ನಮ್ಮ ಹೆಸರು ಅನೌನ್ಸ್ ಮಾಡಿದ್ರಿ. ಈಗ ಲಾಸ್ಟ್ ಕಾಲ್ ಕೊಟ್ಟರೆ ಅದಕ್ಕೆ ಓಡಿ ಬಂದೇವೆ. ಈಗ ಲಾಸ್ಟ್ ಕಾಲ್ ಔಟ್ ಕಾರ್ಯ ಅಲ್ಲೋಡಲ್ಲಿ ಅಲ್ಲಿ ಲಗೇಜ್ ಬೀಳ್ತಾವ. ಅಲ್ಲಿ ಡ್ರೋನ್ ಗೀನ್ ಎಲ್ಲ ಇದೇನಂದ್ರೆ ವಾಲ್ನಟ್ ಫಜ್ ಅಂತ, ವಾಲ್ನಟ್ಟಿಂದ ಮಾಡಿದ್ದು ಒಂದು ಸ್ವೀಟ್. ಸೊ ನೋಡ್ರಿ ಬೋಟ್ನಾಗ ಹಿಂಗೆ ತಿನ್ನಾಕ ಕೊಡ್ತಾರೆ ಏನೇನೋ. ಇಲ್ಲಿ ನೋಡ್ರಿ ಮೋಮೋ ಚಾಗಿ ಏನೇನೋ ಬರತೈತಿ. ಎಲ್ಲರಿಗೂ ನಮಸ್ಕಾರ. ಎಟ್ ಅನದರ್ ಟೈಮ್ ನಾವು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಾಗ ಅದೀವಿ. ನಾವು ಇವಾಗ ಶ್ರೀನಗರ್ ಹೊಂಟೇವಿ. ಯಾಕಂತ ಹೇಳ್ತೇನೆ ಮುಂದೆ. ಸದ್ಯಕ್ಕೆ ಲಾಂಜ್ನಾಗ ಅದೇವಿ. ಇಷ್ಟೋ ಮಟ್ಟ ನಾಷ್ಟ ಮಾಡಿದ್ವಿ. ಇಲ್ಲೇ ಕಾವ್ಯದಾಳ. ಇಲ್ಲಿ ಇನ್ನಿಬ್ಬರು ತೋರಿಸ್ತೇನೆ ಯಾರಂತ. ವಿಶಾಲ್ ಆ್ಯಂಡ್ ಸೌನಲ್ಯ. ಹೆಂಗಿತ್ತಪ್ಪ ನಾಷ್ಟ ಏಕದಮ್ ಖಡಕ್ ಚಲೋ ಆಯ್ತಾ? ಸೊ 5 ಗಂಟೆಗೆ 5:30 ಆಗಿತ್ತು ಟೈಮ. ಹೆಗ್ಗ ಮುಗ ನಾಷ್ಟ ಮಾಡಿದ್ವಿ ಬ್ರೇಕ್ಫಾಸ್ಟ್. ಯಾಕಂದ್ರೆ ಮುಂಜಾನೆ 2 ಗಂಟೆಗೆ ಎದ್ದು ಆಲ್ಮೋಸ್ಟ್ 3 ಗಂಟೆಗೆ ಮನೆ ಬಿಟ್ವಿ. ಇಲ್ಲಿ 4 ಗಂಟೆ ಆಗಿತ್ತು ಬಂದಾಗ. ಸೊ ನಮ್ಮ ಫ್ಲೈಟ್ ಇರೋದು 7:05. ಅಭಯ್ ಫಿಲಿಮ್ನಾಗ ಅನೌನ್ಸ್ಮೆಂಟ್ ಮಾಡ್ತಾರೆ. ನಂಗೆ ನಮ್ಮ ಹೆಸರು ಅನೌನ್ಸ್ ಮಾಡಿದ್ರಿ. ಈಗ ಲಾಸ್ಟ್ ಕಾಲ್ ಕೊಟ್ಟರೆ ಅದಕ್ಕೆ ಓಡಿ ಬಂದೇವೆ. ಈಗ ಲಾಸ್ಟ್ ಕಾಲ್ ಔಟ್ ಇದು ನಮ್ಮ ಫ್ಲೈಟ್. ಬಸ್ನಾಗ ಹತ್ತೇವಿ. ಕಡೆ ಮಿನಿಟಿಗೆ ಓಡಿ ಬಂದೇವೆ ಒಳಗೆ. ಬಸ್ ಹೋಗಿ ಯಾರು ಇಲ್ಲ ನೋಡ್ರಿ ಇಲ್ಲಿ. ಫೈನಲಿ ಬೋರ್ಡ್ ಆಗತ್ತೀವಿ. ಫ್ಲೈಟ್ ಇಳೋದು ಟ್ಯಾಕ್ಸಿ ಒಳಗೆ ನಮ್ಮ ಇವತ್ತಿನ ಸ್ಟೇ ಹೊಂಟೇವಿ. ಅದೆಲ್ಲ ಐತಂದ್ರೆ ಡಾಲ್ ಲೇಕ್ ಒಳಗೆ ಐತಿ. ಸೊ ಸದ್ಯ ಶ್ರೀನಗರ ಒಳಗೆ ಈಗ ಹೊಂಟಾವ ನೋಡ್ರಿ. ಒಂದು ಟ್ಯಾಕ್ಸಿ ಬುಕ್ ಮಾಡೇವಿ. ನಾನು ವಿಶಾಲ್, ಕಾವ್ಯ, ಮಸಾಲೆ. ಸ್ವಲ್ಪ ಕ್ಲೌಡಿನೂ ಐತಿ, ಬಟ್ ಹ್ಯೂಮಿಡಿಟಿನೂ ಐತಿ. ಬಟ್ ಅಷ್ಟೊಂದು ಕ್ಲಿಯರ್ ಇಲ್ಲ. ಓವರ್ಕಾಸ್ಟ್ ಸೀದಾ ನಮ್ಮ ಸ್ಟೇಗೆ ಹೋಗೋಣ. ಅಲ್ಲಿ ಸಿಗ್ತೇನೆ ನಿಮ್ಗೆ. ಒಂದೇ ವಾರದ ಬಂದು ನೋಡ್ರಿ. ಇದಕ್ಕೆ ಬಂದರು. ಹಾಂ ಹಾಂ ಸೊ ಈಗ ಡಾಲ್ ಲೇಕಿಗೆ ಬಂದು ವೇಟ್ ಮಾಡತ್ತೀವಿ. ನೋಡ್ತಿರ್ಬೋದು ನೀವು ಎಲ್ಲ ಲಗೇಜ್ ಎಲ್ಲ ಇಟ್ಕೊಂಡಿರ್ತೀವಿ. ಸೊ ನಮ್ದು ಅಲ್ಲೇ ಬೋಟ್ ಹೌಸ್ ಐತಿ. ಆ ಬೋಟ್ ಹೌಸ್ಗೆ ಹೋಗ್ಬೇಕು. ಇವತ್ತಿನ ಸ್ಟೇ ಬೋಟ್ ಹೌಸ್ ಒಳಗೆ ಐತೆ ನಮ್ದು. ಅದಕ್ಕಿಂತ ಮುಂಚೆ ಊಟ ಮಾಡ್ಬೇಕು ನೋಡ್ರಿ. ಇದು ಫುಲ್ ಡಾಲ್ ಲೇಕ್, ಬಟ್ ಹೆವಿ ಕ್ಲೌಡಿ ಆತಪ್ಪ ಇದು. ಆಮೇಲೆ ಥಂಡಿನೂ ಸಣ್ಣಿಗೆ ಬಿಡಾಕತ್ತೈತಿ. ಒಂದು ಕಡೆ ಊಟಕ್ಕೆ ಬಂದೀವಿ. ಪ್ಯೂರ್ ವೆಜ್ ರೆಸ್ಟೋರೆಂಟ್ ಹೋಗ್ತೀವಿ ಶ್ರೀನಗರ್ನಾಗ. ನೋಡ್ರಿ ಇಲ್ಲಿ ಬಾಯ್ಸ್ ಎಲ್ಲರೂ ಕೇಳುವಂತಡ್ರಿ ಹೆಂಗಿತ್ತು ಹೋಟೆಲ್ ಬಂತು ನಮ್ಮ ಊಟ. ರೊಟ್ಟಿ ಐತಿ, ಆಮೇಲೆ ದಾಲ್, ಆಮೇಲೆ ವೆಜ್ ಕೊಲ್ಹಾಪುರಿ, ಸಲಾದ್. ಹೆಂಗೆ ಅನಿಸ್ತು ಇಲ್ಲಿ ಮಟ್ಟ ಬಂದಿದ್ದು? ಶ್ರೀನಗರ್ ಹೆಂಗೈತಿ? ಇವರಿಬ್ರು ಮುಂಚೆ ಡಾಲ್ ಲೇಕಿಗೆ ಬಂದಿದ್ರು. ಬಟ್ ಇವಾಗ ಬೇರೆ ಕಡೆ ಹೊಂಟೇವಿ. ನಾವು ಇಲ್ಲಿ ಬರೀ ಒಂದೇ ಡೇ ಸ್ಟೇ ಆಗ್ತೀವಿ. ನಾವು ಫಸ್ಟ್ ಟೈಮ್ ಬಂದಾಗ ಡಾಲ್ ಲೇಕ್ ಮಾಡಿದ್ದಿಲ್ಲ. ನಿಗಿನ್ ಲೇಕ್ ಒಳಗೆ ಮಾಡಿದ್ವಿ. ಬಟ್ ಈ ಸಲ ಡಾಲ್ ಲೇಕ್ ಒಳಗೆ ಅಷ್ಟೇ ನೋಡ್ಬೇಕು ಹೆಂಗೆ. ಬಟ್ ಮಳೆ ಒಂದು ಬಿಡುದಿಲ್ಲಪ್ಪ ನಮಗೆ ಮೊದಲಿ ಬಂದಲ್ಲಿ. ಲಾಸ್ಟ್ ಟೈಮ್ ಬಂದಾಗ ಅಷ್ಟು ಕಾರ್ಯ ಅಲ್ಲೋಡಲ್ಲಿ ಅಲ್ಲೋಡಲ್ಲಿ ಹೆಂಗೈತಿ ನೋಡ್ರಿ. ನಮಗೆ ವ್ಯೂ ಎಂತ ಸಿಕ್ಕೈತಿಲ್ಲ. ಎಂತ ಡೇಂಜರ್ ವ್ಯೂ ಐತಿಲ್ಲ ಶ್ರೀನಗರ ಒಳಗೆ. ಎಲ್ಲರೂ ತಂಡ ಹೊಡೆದೇವಿ ನೋಡಿ. ಊಟ ಎಲ್ಲ ಆತ. ಹೆಂಗೈತಿ ವ್ಯೂ? ನೋಡ್ರಿ ಲಗೇಜ್ ಎಲ್ಲ ತೊಗೊಂಡು ವಾಪಸ್ ಹೊಂಟೇವಿ. ವಾಪಸ್ಸಲ್ಲ, ಈಗ ನಮ್ಮ ಸ್ಟೇಗೆ ಹೊಂಟೇವಿ. ಈಗ ಲೈಟಾಗೆಲ್ಲ ಕ್ಲಿಯರ್ ಆಗತೈತಿ. ಎಲ್ಲ ಮೌಂಟೇನ್ಸು, ಸುತ್ತಮುತ್ತ ಮೌಂಟೇನ್ಸ್ ಕಾಣತಾವ. ಅಲ್ಲಿ ನೋಡ್ರಿ, ಅಲ್ಲೂ ಮೌಂಟೇನ್ ಕಾಣತೈತಿ. ಈಗ
ಆಮೇಲೆ ಹಿಂದಿನ ಮೌಂಟೇನು ಕಾಣತೈತಿ. ಇವಾಗ ನೋಡ್ರಿ ನಾವು ಶಿಕಾರ ಅಂದ್ರೆ ಇದೆ ಒಂದು ಸಣ್ಣ ಬೋಟ್, ಇದನ್ನ ಹತ್ತತೇವಿ ಲಗೇಜ್ ಎಲ್ಲ ತೊಗೊಂಡು. ಇದರಿಂದ ನಮ್ಮ ಬೋಟ್ ಹೌಸಿಗೆ ಕರ್ಕೊಂಡು ಹೋಗ್ತೈತಿ. ಇದು ನಮ್ಮ ಬೋಟ್ ಹೌಸ್ ಹೆಸರು ನೀವು ಹತ್ತಿನ ಅಂತ. ಹೋಗೊಂಡು ಬರ್ರಿ, ಮಸ್ತ್ ಬಿಸಿಲು ಬಿದ್ದೈತಿ, ಚೊಕ್ಕ ವ್ಯೂ. ಲೆಟ್ಸ್ ಗೋ. ಸೊ ಹತ್ತೇವಿ ಗಾಡಿ. ಇಲ್ಲಿ ನೋಡ್ರಿ ನಮ್ಮ ಲಗೇಜ್ ಹೆಂಗಿಟ್ಟಾರ, ಯಾವಾಗ ಮುಳುಗ್ತಾವ ಹೇಳಕ್ಕೆ ಬರಂಗಿಲ್ಲ, ಟೈಟಾನಿಕ್ ಮುಳುಗ್ದಂಗೆ. ಎಲ್ಲರೂ ರಿಸ್ಕ್ನಾಗ ಕುಂತಾರ. ನೋ ಲೈಫ್ ಜಾಕೆಟ್. ಹೌದಲ್ಲ, ಇದು ನೀರು ಒಳ್ಳೆ ಸ್ವಚ್ಛ ಅಂದ್ರೆ ಸ್ವಚ್ಛ ಅದಾವು ಹಸುದ್ರಿಗೆ. ಇಲ್ಲಿಡ್ಲೇನು ಬ್ಯಾಗ್ ಕೆಟ್ಟ ರಿಸ್ಕ್ನಾಗ ಹೊಂಟೇವಿ. ಶಿವ 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 ಮಧ್ಯೆ ನೀರು ಹೋದ್ರೆ ಇಲ್ಲೇ ಒಟ್ಟ ಸಪೂರ್ ಹೋಗುವಂತ ಗಾಡಿ. ಅಲ್ಲಿ ನೋಡ್ರಿ ಇಲ್ಲಿ ವ್ಯೂ. ಅಲ್ಲಿ ಲಗೇಜ್ ಬೀಳ್ತಾವ, ಅಲ್ಲಿ ಡ್ರೋನ್ ಗೀನ್ ಎಲ್ಲ ನೀವು ಒಂದು ಎದ್ನಿ ಅಂದ್ರೆ ಬೀಳ್ತಾವ. 4 ಮಂದಿ ಬೀಳ್ತಾವ ಈಗ. ಸರ್ಕಸ್ ನೋಡಕ್ಕೆ ಹೋಗ್ಬೇಡ್ರಿ, ಸುಮ್ ಬಿಟ್ಬಿಟ್ರು ಹೋದ್ರು. ಅಷ್ಟಿಲ್ಲ, ಅಷ್ಟು ಕಡೆನೂ ಅಷ್ಟು ನೋಡ್ರಿ ನಾವು ಈ ಕಡೆ ಬಂದೇವಿ ಈಗ ನೀರಿಂದ. ಇಲ್ಲಿ ಫುಲ್ ಬೋಟ್ ಹೌಸ್ಗಳು ಅದಾವ. ಇದ್ರೊಳಗೆ ನಮ್ಮ ನ್ಯೂ ಅಥೀನಾ ಡಿಲಕ್ಸ್ ಅಂತ ಐತಲ್ಲ, ಅದು ನಮ್ಮ ಬೋಟ್ ಹೌಸ್. ನಾವೀಗ ವೇಟ್ ಮಾಡತ್ತೇವೆ ಒಬ್ಬರಿಗೆ, ಅವ್ರು ಬಂದ ಮೇಲೆ ಚೆಕ್ ಇನ್ ಆಗ್ತೀವಿ. ಇಲ್ಲಿ ನೋಡ್ರಿ ಫುಲ್ ಇದು ಡಾಲ್ ಲೇಕ್ ಹೆಂಗೈತಿ. ಫುಲ್ ಇವೆಲ್ಲ ಶಿಕಾರ ಒಳಗೆ ಶಿಕಾರ ಅಂದ್ರೆ ಇವು ಸಣ್ಣ ಸಣ್ಣ ಬೋಟ್ಸ್, ಅದ್ರೊಳಗೆ ಇಲ್ಲಿ ಕರ್ಕೊಂಬರ್ತಾರೆ. ಸೊ ನಮಗೆ ಆ ದಡದಿಂದ ಈ ದಡಕ್ಕೆ ಕರ್ಕೊಂಬರಕ್ಕೆ 400 ರೂಪೀಸ್ ತೊಗೊಂಡ್ರೆ. ಜಸ್ಟ್ ಒಂದು 300 ಮೀಟ್ರ್ ಇರ್ಬೋದು ಇದು. ಸೊ ಇಲ್ಲೆಲ್ಲ ಸ್ವಲ್ಪ ಕಾಸ್ಟ್ಲಿನೇ ಇಲ್ಲಿ. ಸೊ ನಮ್ಮ ಬೋಟ್ ಹೌಸಿಗೆ ಬಂದ್ವಿ. ಈ ಬೋಟ್ ಹೌಸ್ ಹೆಸರು ನ್ಯೂ ಅಥೀನಾ ಅಂತ. ನೋಡ್ರಿ ಇಲ್ಲೇ ನಾವು ಎಂಟರ್ ಆಗಿದ್ದೆ. ಎಷ್ಟು ಮಸ್ತ್ ಅಂದ್ರೆ ಮಸ್ತ್ ಐತಿ. ಸೊ ಇಲ್ಲೇ ಒಂಥರ ಬಾಲ್ಕನಿ ಥರ ಐತಿ ಸೆಟಪ್, ಕುತ್ಕೋಬೋದು. ಇವಾಗ ಟೈಮ್ ಒಂದು 2 ಗಂಟೆ ಆಗೈತಿ. ಇದು ಫುಲ್ ಲೇಕ್ ವ್ಯೂ ಐತಿ. ಒಳಗಡೆ ತೋರಿಸ್ತೀನಿ ಬರ್ರಿ ಬೋಟ್ ಹೌಸ್ ಹೆಂಗೈತೆ ಅಂತ. ಇಲ್ಲೊಂದು ದೊಡ್ಡ ಶಿಟೌಟ್ ಐತಿ, ಹಾಲ್. ಇಲ್ಲಿ ನೋಡ್ರಿ ಇಲ್ಲೊಂದು ಡೈನಿಂಗ್ ಹಾಲ್ ಐತಿ. ಸೊ ನಮ್ಮ ರಾತ್ರಿ ಊಟ ಇಲ್ಲೇ ಎಲ್ಲ ಕೊಡ್ತಾರೆ. ರೂಮ್ನು ತೋರಿಸ್ಬಿಡ್ತಾನೆ ನಿಮ್ಗೆ. ಸೊ ಇಲ್ಲೊಂದು ಉದ್ದಕ್ಕೆ ನೀಲಾಂಬರಿ ಫಿಲ್ಮ್ನಾಗಿದ್ದಂಗೆ ಒಂದು ಪಾತ್ವೆ ಐತಿ. ಸೊ ಇಲ್ಲೆಲ್ಲ ಸಪ್ರೇಟ್ ರೂಮ್ಸ್ ಅದಾವ. ಸೊ ಇದೆ ನಮ್ಮ ರೂಮ್. ಚಲೋ ಐತಿ ರೂಮ್. ಏನಂದ್ರೆ ಫುಲ್ ವುಡ್ದು ಐತಿದೆ. ಹಿಂಗಾಗಿ ಇಲ್ಲಿ ಒಂದೇನಂದ್ರೆ ಇದು ಬಾತ್ರೂಮ್. ಈ ಬಾತ್ರೂಮ್ ಒಳಗೆ ನಾವು ಜಳಕ ಬಾಟಬ್ನಾಗ ಮಾಡ್ಬೇಕು. ಇಲ್ಲೆಲ್ಲ ಒಟ್ಟು ನೀರು ಬಿಡ್ಸಂಗಿಲ್ಲ, ಯಾಕಂದ್ರೆ ವುಡ್ ಇರೋದ್ರಿಂದ ಪ್ರಾಬ್ಲಮ್ ಆಕೈತಿ. ಆಮೇಲೆ ಎಲ್ಲ ಕಡೆ ಕಾರ್ಪೆಟ್ ಹಾಕ್ಯಾರ, ಅದಕ್ಕೆ ಥಂಡಿದು ಪ್ರಾಬ್ಲಮ್ ಇಲ್ಲ. ಅಂದ್ರೆ ಎಷ್ಟು ಥಂಡಿ ಆದ್ರೂ ಬೆಚ್ಚಗಿರ್ತೈತಿ. ವುಡ್ ಇರೋದ್ರಿಂದನೂ ಬೆಚ್ಚಗಿರ್ತೈತಿ. ಇವಾಗ ಬರ್ರಿ ವಾಲ್ನಟ್ ಫಜ್ ತಿನ್ನಕ್ಕೆ ಹೋಗೋಣ. ಸೊ ಇದು ಸ್ವೀಟ್ ಭಾಳ ಫೇಮಸ್ ಐತೆ ಅಂತ ನಮ್ಮ ವಿಶಾಲ್ ಅವ್ರು ಹೇಳಾರಿಲ್ಲ. ಲಾಸ್ಟ್ ಟೈಮ್ ಬಂದಾಗ ಟೇಸ್ಟ್ ಮಾಡ್ಯಾರಂತ. ತೆಗಿಪ, ಇದೇನಂದ್ರೆ ವಾಲ್ನಟ್ ಫಜ್ ಅಂತ. ವಾಲ್ನಟ್ಟಿಂದ ಮಾಡಿದ್ದು ಒಂದು ಸ್ವೀಟ್. ಫಸ್ಟ್ ನೀವು ಟ್ರೈ ಮಾಡ್ರಿ, ಯಾಕಂದ್ರೆ ನಾವು ತಿಂದೇವೆ. ಯಾತ ಒಂದು ಹಿಂಗೈತೆ ಇದು ಬೇಸ್ ಕಟ್ಟಿರ್ತದೆ. ಹೆಂಗೈತೆ? ತುಂಬಾ ಚೆನ್ನಾಗಿದೆ, ನಿಜ ಚೆನ್ನಾಗಿದೆ. ಆ ಕರ್ಣನಂತೆ ನಿದಾನಿ. ನೋಡಕ್ಕಂತೂ ಕೆಟ್ಟ ಹೆವಿ ಐತಿ. ಕರ್ದಂಟಿದ್ದಂಗೆ ಐತಿ. ಗೋಕಾಕ್ ಕರ್ದಂಟ. ಕೆಟ್ಟ ಹೆವಿ ಅಂತ ಇವ್ರ ಭಾಷೆಲ್ಲೇ ಹೇಳೋದು. ಅಮೇಜಿಂಗ್. ನಾ ಇನ್ನೊಂದು ಕಿಲೋ ತೊಗೊಂಡು ಹೋಗ್ಲಿಲ್ಲ ಅಲ್ಪ ಅನಿಸ್ಬಿಡ್ತಾನೆ ಆಮೇಲೆ ಹೋಗ್ತೈತಿ. ಸೊ ನಾವು ಬೋಟ್ ಹೌಸ್ ಒಳಗೆ ಬಂದು ಚೆಕ್ಕಿನ್ ಎಲ್ಲ ಆತ. ಇವಾಗ ನಾವು ಇಲ್ಲಿ ಮೇನ್ ಬಂದಿರೋ ರೀಸನ್ ಲೇ ಲದಾಖ್ ಬೈಕ್ ಟ್ರಿಪ್. ನಾವು ಒಂದು ಪ್ಯಾಕೇಜ್ ಬುಕ್ ಮಾಡೇವಿ. ಆ ಪ್ಯಾಕೇಜ್ ಸರ್ಕಿಟ್ ಎಲ್ಲಿಂದ ಐತಂದ್ರೆ ಶ್ರೀನಗರ್ ಟು ಮನಾಲಿ ಐತಿ. ಸೊ ಇವತ್ತು ಡೇ 1 ನಾವು ಶ್ರೀನಗರ್ಗೆ ಬಂದೇವಿ. ಫಸ್ಟ್ ಡೇ ಬಂದಮೇಲೆ ಇವತ್ತು ಏನು ಇರೋಂಗಿಲ್ಲ, ಜಸ್ಟ್ ರೆಸ್ಟ್ ಡೇ. ಆಮೇಲೆ ಇವತ್ತೆಲ್ಲ ಟೀಮ್ ಬರ್ತಾರೆ. ಅಂದ್ರೆ ನಮ್ಮ ಬೈಕ್ ರೈಡ್ ಇದ್ದು ಲೀಡರ್ಸ್ ಎಲ್ಲ ಇರ್ತಾರೆ, ಅವರೆಲ್ಲ ಬರ್ತಾರೆ. ಅವರು ನಮ್ಮ ಕೂಡ ಮಾತಾಡ್ತಾರೆ. ಬ್ರೀಫಿಂಗ್ ಇರ್ತೈತಿ, ಬ್ರೀಫಿಂಗ್ ಸೆಷನ್. ಅದೆಲ್ಲ ಆದಮೇಲೆ ನಾಳೆ ಬೆಳಗ್ಗೆಯಿಂದ ಬೈಕ್ ರೈಡ್ ಸ್ಟಾರ್ಟ್. ನಾಳೆ ಡೇ 2 ಒಳಗೆ ನಾವು ಶ್ರೀನಗರ್ ಟು ಮನಾಲಿ ಹೋಗ್ತೀವಿ. ಶ್ರೀನಗರ್ ಟು ಕಾರ್ಗಿಲ್ ಹೋಗ್ತೀವಿ. ಸೊ ಈ ಬೈಕ್ ರೈಡ್ ಒಳಗೆ ನಾವು ಕುಂಬ್ಲಿಂಗ್ಲಾಗ ಹೋಗ್ತೀವಿ, ಕರ್ದುಂಗ್ಲಾಗ ಹೋಗ್ತೀವಿ, ಹಾನ್ಲೇಗ್ ಹೋಗ್ತೀವಿ, ಪ್ಯಾಂಗಾಂಗ್ ಲೇಕ್ ಹೋಗ್ತೀವಿ. ಸೊ ಮುರುಗಿ ಅಂತ ಒಂದು ಪ್ಲೇಸ್ ಐತೆ, ಅದಕ್ಕೆ ಹೋಗ್ತೀವಿ. ಸೊ ಎಲ್ಲ ಔಟ್ ಆಫ್ ದಿ ವರ್ಲ್ಡ್ ಪ್ಲೇಸಸ್ಗೆ ಹೊಂಟೀವಿ. ಪ್ರತಿ ಒಂದು ಎಪಿಸೋಡ್ನಾಗೂ ಒಂದೊಂದು ಪ್ಲೇಸ್ ಬರ್ತೈತಿ. ಸೊ ಸ್ಟೇ ಟ್ಯೂನ್ಡ್. ಸೊ ನಾವು ಇವಾಗ ಬುಕ್ ಮಾಡಿದ್ದ ಪ್ಯಾಕೇಜ್ ಒಳಗೆ 1 hour ಕಾಂಪ್ಲಿಮೆಂಟ್ರಿ ಶಿಕಾರ ರೈಡ್ ಐತಿ. ಸೊ ಅದಕ್ಕೆ ಹೊಂಟೇವಿ ಈಗ.
ಮಸ್ತ್ ಅಂದ್ರೆ ಮಸ್ತ್ ಬಿಸಿಲು ಬಿದ್ದೈತೆ ಎಷ್ಟೋ ಮಟ್ಟ. ಈಗ ಸ್ವಲ್ಪ ಮತ್ತೆ ಡಿಮ್ ಹೊಡಿತೆ. ಸೊ ನೋಡ್ರಿ ಬೋಟ್ನಾಗ ಹಿಂಗೆ ತಿನ್ನಾಕ ಕೊಡ್ತಾರೆ ಏನೇನೋ. ಇಲ್ಲಿ ನೋಡ್ರಿ ಮೋಮೋ ಚಾಗಿ ಏನೇನೋ ಬರತೈತಿ. ಬೋಟ್ನಾಗ ಲೋಕಲ್ ಮಾರ್ಕೆಟ್ನಾಗ ಹೊಂಟವು ನೋಡ್ರಿ. ಇಲ್ಲಿ ಎಲ್ಲ ಥರದ ಸಾಮಾನು ತೊಗೋದಿಲ್ಲ. ಇದು ನೋಡ್ರಿ ಇಲ್ಲಿ ಬೋಟ್ ಮ್ಯಾನುಫ್ಯಾಕ್ಚರ್ ಮಾಡುವ ಅಂಗಡಿಗೆ ಬಂದೇವಿ. ಬಟ್ ಎಲ್ಲ ಥರ ತೋರಿಸ್ಕೊಂಡು ಹೊಂಟಾನ ನಮ್ಮ ಮಾವ. ಒಂದು ಸಣ್ಣದೊಂದು ವಾಟರ್ ಲಿಲ್ಲಿ ಹರಿದು ಕೊಟ್ಟಾನ. ಈ ಟೆರೆನ್ ಅನಾವತ್ತೈತಿ ಅದು ಒಂಥರ ಯಾವುದೋ ಒಂದು ಬೇರೆ ಒಂಥರ ಕಾಶ್ಮೀರ ಅನ್ಸವಲ್ತು. ಬೋಟ್ ರೈಡ್ ಎಲ್ಲ ಮುಗಿಸಿ ನಾವು ಇವಾಗ ವಾಪಸ್ ಬೋಟ್ ಹೌಸಿಗೆ ಬಂದೇವಿ. ಊಟ ಮಾಡಾಕ್ತೀವಿ. ಡಿನ್ನರ್ ಆದಮೇಲೆ ನಮ್ಮ ಟೀಮ್ ಅವ್ರು ಬಂದು ಬ್ರೀಫಿಂಗ್ ಮಾಡ್ತಾರೆ. ಆ ಬ್ರೀಫಿಂಗು ತೋರಿಸ್ತೀನಿ. ಈಗ ಫಸ್ಟ್ ಡಿನ್ನರ್ ಮಾಡೋದ್ರಿ. ಸೊ ಊಟಕ್ಕೆ ಮಸ್ತ್ ಕೊಟ್ಟಾರ ನೋಡ್ರಿ. ಎಲ್ಲ ಫುಲ್ ಆಲೂ ಮಟರ್ ಮಿಕ್ಸ್ ವೆಜ್ ಚಪಾತಿ. जो मैं टाइम दे रहा हूँ उस टाइम पे आपको आना है. 7 o'clock बोला है, मतलब 7 o'clock सब चाहिए. ऐसा नहीं कि अरविंद भाई वो ಹೆಂಗಿತ್ತು ಪಾವ್ಸ್ ಅಲ್ಲ ಬ್ರೀಫಿಂಗ್? ಸಣ್ಣಕ್ಕೆ ಲೈಟ್ ಒಂದು ಸ್ಕೇರ್ ಕೊಟ್ಟಾರಪ್ಪ ಎಲ್ಲ. ಸಣ್ಣಗೆ ಸ್ವಲ್ಪ ಟುಕು ಹತ್ತೈತಿ. ಅವ್ರು ಹೇಳುದು ಅಂದ್ರೆ ಈಗ ಹೇಳಿದ್ರು ನಿಮ್ಗೆ ಅರ್ಥ ಆಗಂಗಿಲ್ಲ. ಸ್ವಲ್ಪ ಆಲ್ಟಿಟ್ಯೂಡ್ ಅದ್ರದ್ದೆಲ್ಲ ಭಾಳ ಹೆದರ್ಸಾರ. ಅದ ಬ್ರೀಫಿಂಗ್ ಎಲ್ಲ ಆತ. ಈಗ ನಾಳೆಯಿಂದ ನಮ್ಮ ರೈಡ್ ಸ್ಟಾರ್ಟ್ ಆಕೈತಿ. ಇವತ್ತಿನ ಡೇ ಇಲ್ಲಿಗೆ ಎಂಡ್. ನಾಳೆ ನಮ್ಮ ಕಾರ್ಗಿಲ್ ಕಡೆ ರೈಡ್ ಸ್ಟಾರ್ಟ್ ಆಕೈತಿ. ನೆಕ್ಸ್ಟ್ ವ್ಲಾಗ್ನ ಸಿಗೋಣ. ಬಾಯ್. ಅರೆ